ನಮ್ಮಮ್ಮನ ಹೆಸರು ಸುನೀತಾ. ಅವರು ಅಪ್ಪನನ್ನು ಮದುವೆಯಾದ ಮೇಲೆ ಬರೀ ಕಷ್ಟವನ್ನೇ ಕಂಡಿದ್ದಾರೆ. ಅವರು ಜಗಳ ಆಡ್ತಿದ್ದು, ಆದರೆ ಯಾವತ್ತೂ ದಾರಿ ತಪ್ಪಿರಲಿಲ್ಲ. ಆದರೆ ಯಾವುದೋ ಒಂದು ಕೆಟ್ಟ ಸಮಯ ಅವರನ್ನು ದಾರಿ ತಪ್ಪಿಸುವ ಹಾಗೆ ಮಾಡಿದೆ. ಇಂಥ ಸಂದರ್ಭ ಮಗನಾಗಿ ನಾನು ನೋಡ್ತೀನಿ ಅನ್ನೋದೇ ನನಗೆ ಅನ್ಸಿರಲಿಲ್ಲ. ಆದರೆ ಕೆಟ್ಟ ಸಮಯ. ಒಂದು ಬಾರಿ ಅಪ್ಪ ಅಮ್ಮನ ಮಧ್ಯೆ ಜೋರು ಜಗಳ ಆಗಿ ಅಪ್ಪ ಅಮ್ಮನ ಮೇಲೆ ಜೋರಾಗಿ ಕೈ ಮಾಡಿದರು. ಅಮ್ಮ ಬೇಜಾರಾಗಿ ಮಾತಾಡುವುದನ್ನೇ ನಿಲ್ಲಿಸಿದರು. ಸುಮಾರು 1 ತಿಂಗಳು ಆಗಿದೆ. ಅವರು ಏನು ಮಾತಾಡ್ತಾ ಇಲ್ಲ, ಸಪ್ಪಗೆ ಇದ್ದಾರೆ. ಸರಿಯಾಗಿ ಊಟ ತಿಂಡಿ ಏನು ಮಾಡ್ತಾ ಇಲ್ಲ. ಅಪ್ಪ ಇದರ ಬಗ್ಗೆ ಯಾವುದೇ ಗಮನ ಕೊಡಲ್ಲ. ಆದರೆ ಅಮ್ಮನನ್ನು ಈ ಪರಿಸ್ಥಿತಿಯಲ್ಲಿ ನೋಡೋಕೆ ನನಗೆ ಬಹಳ ಕಷ್ಟ. ನಾನು ಅಮ್ಮನನ್ನು ಬದಲಾಯಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಅಮ್ಮನಿಗೆ ಮನಸ್ಸಿಲ್ಲ ಅನ್ಸುತ್ತೆ. ಜೀವನವೇ ಅವರಿಗೆ ಬೇಜಾರಾಗಿದೆ. ಒಂದು ಬಾರಿ ನಾನು ಮತ್ತೆ ಅಮ್ಮ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿಂದ ವಾಪಸ್ ಬರುವಾಗ ನನ್ನ ಗಾಡಿ ಕೆಟ್ಟು ಹೋಗುತ್ತು. ನನಗೆ ಏನಾಗಿದೆ ಅಂತ ನೋಡ್ತಾ ಇದ್ದೀನಿ. ಆವಾಗ ಪಕ್ಕದಲ್ಲಿ ಒಂದು ಬೈಕ್ ಬರುತ್ತೆ. ಆ ಬೈಕ್ ನಲ್ಲಿ ಒಬ್ಬ ಹುಡುಗ ಕೂತಿದ್ದಾನೆ. ಅವನು ಹಿಂದಿನಿಂದ ಹಾಯ್ ಆಂಟಿ ಏನಾಯ್ತು ಅಂತ ಕೇಳ್ತಾನೆ. ನನಗೆ ಅವನ ಪರಿಚಯ ಇಲ್ಲ, ಯಾರೂ ಇಲ್ಲ ಅಂತ ಕೇಳಿದ್ದಕ್ಕೆ, ನಾನು ನಿಮ್ಮ ಪಕ್ಕದ ಮನೆಯ ಹುಡುಗ, ನೀವು ನನ್ನನ್ನು ನೋಡಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನನಗೆ ನೀವು ಚೆನ್ನಾಗಿ ಗೊತ್ತು. ಏನಾಯ್ತು? ನನ್ನ ಮಗನ ಗಾಡಿಗೆ ಏನೋ ತೊಂದರೆ ಆಗಿದೆ. ಹೌದಾ ಆಂಟಿ, ಬನ್ನಿ, ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ. ನಾನು ನಂತರ ಮೆಕ್ಯಾನಿಕ್ ಅನ್ನು ಕರೆದುಕೊಂಡು ಬರುತ್ತೇನೆ. ನಾನು ಅಮ್ಮನಿಗೆ ಹೇಳಿ, ನೀನು ಮಳೆ ಬರುವ ಹಾಗಿದೆ, ಮೊದಲು ಮನೆಗೆ ಹೋಗಮ್ಮ. ಅಮ್ಮ ಅವನ ಜೊತೆ ಬೈಕಲ್ಲಿ ಕುಳಿತುಕೊಂಡು ಹೋದರು. ಅಪ್ಪನ ಜೊತೆ ಬೈಕ್ನಲ್ಲಿ ಕುಳಿತುಕೊಂಡು ಹೋಗು ಅಂದ್ರೆ ಅಮ್ಮ ಹೋಗಲ್ಲ. ಆದ್ರೆ ನನ್ನ ನಂತರ ಮೊದಲ ಬಾರಿಗೆ ಬೇರೆ ಹುಡುಗನ ಜೊತೆ ಅವರು ಬೈಕ್ನಲ್ಲಿ ಕುಳಿತುಕೊಂಡು ಹೋಗಿದ್ದು. ಅಮ್ಮ ಮನೆಗೆ ತಲುಪಿದ ಮೇಲೆ ನಾನು ಮೆಕ್ಯಾನಿಕ್ಗೆ ತೋರಿಸಿ ಮನೆಗೆ ಬಂದೆ. ಅಮ್ಮ, ಅವನು ತುಂಬಾ ಒಳ್ಳೆ ಹುಡುಗ ಅನ್ಸುತ್ತೆ, ಗಾಡಿಯನ್ನು ತುಂಬಾ ಚೆನ್ನಾಗಿ ಓಡಿಸುತ್ತಾನೆ. ಏನು ಅಮ್ಮ ಸಾಮಾನ್ಯವಾಗಿ ಹೇಳಿದ್ದಾರೆ ಅಂತ ನಾನು ಸುಮ್ಮನಾದೆ. ಆದ್ರೆ ಅವನು ಯಾವ ಮನೆಯಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಲು ಅಮ್ಮ ಆಚೆ ಬಂದು ಅವನನ್ನು ಹುಡುಕುತ್ತಿದ್ದಾರೆ. ಇದು ನನಗೆ ಯಾಕೋ ವಿಚಿತ್ರವೆನಿಸಿತು. ಅವನು ನಮ್ಮ ಎದುರುಗಡೆ ಮನೆಯಲ್ಲಿ ಇರುವ ಹುಡುಗ. ಆ ಮನೆಗೆ ಬಂದು 1 ತಿಂಗಳಾಗಿದೆ. ಅಲ್ಲಿವರೆಗೂ ಅವನು ನಮಗೆ ಗೊತ್ತಿರಲಿಲ್ಲ. ಆದ್ರೆ ಅವನು ನಮ್ಮನ್ನು ಗಮನಿಸುತ್ತಿದ್ದ. ಅವನು ನೆಪ ಮಾಡಿಕೊಂಡು ನಮ್ಮ ಮನೆಗೆ ಬರುತ್ತಾನೆ. ಅವನಿಗೂ ನನ್ನ ವಯಸ್ಸೆ. ನಾನು ಅವನ ಜೊತೆ ಚೆನ್ನಾಗಿ ಹೊಂದಿಕೊಂಡೆ. ನಾವಿಬ್ಬರು ಒಟ್ಟಿಗೆ ಕ್ರಿಕೆಟ್ ಆಡೋಕೆ ಹೋಗ್ತಿದ್ವಿ. ಅಲ್ಲಿಂದ ಬಂದ ಮೇಲೆ ಅಮ್ಮ ನಮ್ಮಿಬ್ಬರಿಗೂ ಅಡಿಗೆ ಮಾಡಿ ಬಡಿಸುತ್ತಿದ್ದರು. ಮನೆ ಊಟ ಇಲ್ಲದ ಅವನು ಅಮ್ಮನ ಅಡುಗೆಗಾಗಿ ಕಾತರದಿಂದ ಕಾಯುತ್ತಿದ್ದ. ನನಗೆ ಅವನನ್ನು ನೋಡಿ ಪಾಪ ಅನ್ನಿಸ್ತಿತ್ತು. ಅವನಿಗೆ ಮನೆಯಲ್ಲಿ ಏನೋ ಕಷ್ಟವಂತೆ. ಅವನು ಕೆಲಸವನ್ನು ಮಾಡಿಕೊಂಡು ಓದುತ್ತಾ. ಅಮ್ಮ ಪಾಪ ಅವನಿಗೆ ನಾವು ಏನಾದ್ರೂ ಸಹಾಯ ಮಾಡಬೇಕು ಅಂತ ಅವನಿಗೆ ತಿಂಡಿ ಅಡುಗೆ ಮಾಡಿ ಕಳಿಸುತ್ತಿದ್ದರು. ಅವನು ನನ್ನ ಜೊತೆ ಓದ್ಕೋತೀನಿ ಅಂತ ನಮ್ಮ ಮನೆಗೆ ಬರುತ್ತಿದ್ದ. ನಾನು ಒಂದು ಬಾರಿ ನನ್ನ ಬೇರೆ ಸ್ನೇಹಿತರ ಜೊತೆ ಆಚೆ ಹೋಗಿದ್ದೆ. ಅವನು ನಮ್ಮ ಮನೆಗೆ ಬಂದಿದ್ದಾನೆ ಆಂಟಿ ಅಂತ. ಅವನು, ಇಲ್ಲಪ್ಪ, ಅವನು ಆಚೆ ಹೋಗಿದ್ದಾನೆ, ನೀನು ಬಾ, ದೋಸೆ ಮಾಡಿ ಕೊಡುತ್ತೇನೆ. ಅವನಿಗಾಗಿ ದೋಸೆಯನ್ನು ಮಾಡಿಕೊಟ್ಟು ಅವನಿಗೆ ಬಡಿಸಿದೆ. ನನ್ನ ಸೊಂಟದ ಮೇಲೆ ಇರುವ ಬರೆಯನ್ನು ಅವನು ಗಮನಿಸಿದ. ಇದೇನು ಆಂಟಿ ನಿಮ್ಮ ಸೊಂಟದ ಮೇಲೆ? ಇದು ಯಾರು ಕೊಟ್ಟ ಹುಡುಗರು? ಸಾರಿ ಆಂಟಿ, ನಿಮ್ಮಲ್ಲಿ ಇಂಥ ನೋವಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅಂದು ಅವನ ಹತ್ತಿರ ನನ್ನ ತಾಳ್ಮೆಯ ಕಟ್ಟೆಯನ್ನು ಮೀರಿ ಎಲ್ಲವನ್ನೂ ಹಂಚಿಕೊಂಡೆ. ತುಂಬಾ ದಿನದ ನಂತರ ಯಾರೋ ನನ್ನ ದುಃಖವನ್ನು ಕೇಳುತ್ತಿದ್ದಾರೆ. ಅವನಿಗೆ ನನ್ನ ದೇಹದ ಮೇಲೆ ಆಗಿರುವ ಗುರುತುಗಳನ್ನು ತೋರಿಸಿದೆ. ಅವನು ನನ್ನ ಕೈಯನ್ನು ಹಿಡಿದು, ಆಂಟಿ ನೀವು ಬೇಜಾರಾಗಬೇಡಿ, ಎಲ್ಲದಕ್ಕೂ ಒಳ್ಳೆಯ ಸಮಯ ಅಂತ ಬರುತ್ತೆ. ನಾನು ಇಂಥ ದುಃಖದ ಸಮಯದಲ್ಲಿ ಅವನಿಗೆ ಸೂಕ್ಷ್ಮ ಜಾಗಗಳನ್ನು ತೋರಿಸಿದ್ದೆ. ನನಗೆ ಇವಾಗ ಅದು ನೆನಪಾಗಿ ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಅವನು ಯಾವ ದೃಷ್ಟಿಯಲ್ಲೂ ನೋಡ್ತಾ ಇದ್ದಾನೋ ಏನೋ. ಆಂಟಿ, ನಾನು ಮೊದಲ ಬಾರಿಗೆ ಒಂದು ಹೆಣ್ಣನ್ನು ಹೀಗೆ ನೋಡಿದ್ದೇನೆ. ನನಗೆ ಬೇರೆ ನೀವು ಎಂದರೆ ತುಂಬಾ ಇಷ್ಟ. ನೀವು ಮಾಡುವ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀರಾ. ನಿಮ್ಮದೇನು ಅಭ್ಯಂತರವಿಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರುವ ಖುಷಿಯನ್ನು ನಾನು ನಿಮಗೆ ನೀಡುತ್ತೇನೆ. ಹೇಗಿದ್ದರೂ ಇವತ್ತು ನಿಮ್ಮ ಮಗ ಮನೆಯಲ್ಲಿ ಇಲ್ಲ, ನಿಮ್ಮ ಗಂಡವೂ ಇಲ್ಲ. ಅವರಿಬ್ಬರು ಬರುವುದು ಇನ್ನ 2 ಗಂಟೆ ಆಗುತ್ತೆ. ನಾವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಇದು ಯಾರಿಗೂ ಗೊತ್ತಾಗುವುದಿಲ್ಲ. ನಿಮ್ಮ ಚೆಂಡಿನ ಮೇಲಾಗಿರುವವರೆಗೆ ನಾನು ಔಷಧಿಯನ್ನು ಹಚ್ಚುತ್ತೇನೆ. ಅವನು ನನ್ನ ದೇಹದ ಮೇಲೆ ಆಗಿರುವ ಗಾಯಕ್ಕೆ ಔಷಧಿಯನ್ನು ಹಚ್ಚಲು ಶುರು ಮಾಡಿದ. ಔಷಧಿ ಶುರು ಮಾಡಿ ಅದು ಎಲ್ಲಿಗೆ ತಲುಪುತ್ತದೆ ಎಂದು ನನಗೆ ಗೊತ್ತೂ ಇರಲಿಲ್ಲ. ಆಂಟಿ, ಇಲ್ಲಿ ಒಂದು ದೊಡ್ಡ ಗುಹೆ ಇದೆ. ಗುಹೆಯ ಸುತ್ತ ಗಿಡಗಳು ಇದೆ. ಆ ಗಿಡವನ್ನು ಭೇದಿಸಿ ನಾನು ಗುಹೆಯ ಒಳಗೆ ಹೋಗಬೇಕು. ಗುಹೆಯ ಒಳಗೆ ಅಂಧಕಾರವಿದೆ, ಯಾವುದೇ ಬೆಳಕಿಲ್ಲವೇ. ನಾನು ಬೆಳಕನ್ನು ನೀಡುತ್ತೇನೆ, ನೀರನ್ನು ಹರಿಸುತ್ತೇನೆ.
ಹಿಂದೆ ಮುಂದೆ ಮಾಡುತ್ತಾ ಬೆಳಕನ್ನು ನೀಡಿದ. ಕೊನೆಗೆ ನೀರು ಹರಿಯಿತು. ಬರಗಾಲದಿಂದ ಬೆಂದಿದ್ದ ಗುಹೆ ತಂಪಾಗಿದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಇನ್ನು ನನ್ನ ಮಗ ಬರುವ ಸಮಯವಾಗಿದೆ, ನೀನು ಹೊರಡು ಎಂದು ನಾನು ಕಳಿಸಿಕೊಟ್ಟೆ. ಅವನು ನಮ್ಮ ಮನೆಗೆ ಬರುತ್ತಿದ್ದ. ಆದರೆ ಇದು ನನ್ನ ಮಗನಿಗೆ ವಿಷಯ ತಿಳಿದಿದೆ. ಅವನು ಇದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಅಪ್ಪನಿಗೆ ಗೊತ್ತಾಗುವ ಮೊದಲು ನೀನು ಹೊರಟು ಹೋಗು ಇಲ್ಲಿಂದ ಅಂತ ಅವನನ್ನು ಎದುರಿಸಿ ಕಳಿಸಿಬಿಟ್ಟ. ನನ್ನ ಕಷ್ಟ ಸುಖವನ್ನು ಗಮನವಿಟ್ಟು ಕೇಳಿ ಅದಕ್ಕೆ ಪರಿಹಾರವನ್ನು ನೀಡುತ್ತಿದ್ದ ಹುಡುಗ ಇಂದು ನನ್ನ ಜೊತೆ ಇಲ್ಲ. ನನಗೆ ಅವನ ನೆನಪು ಕಾಡುತ್ತೆ. ಆದರೆ ಅವನು ಎಲ್ಲೋ ಸುಖವಾಗಿರಲಿ ಎಂದು ನಾನು ಬಯಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ ಎಲ್ಲರಿಗೂ.